ಗುರುದೇವತಾಂತರ್ಗತ ಭಾರತೀಯ ರಮಣ ಮೋಕ್ಷ ಪ್ರಾಣಾಯಾಮ ಅಂತರ್ಗತ ನರಸಿಂಹ ರಾಜಾದಿ ಅನಂತ ರೂಪ ಬಿಂಬರೂಪಾಯ ಭಗವಂತನ ಅಗ್ನಿ ಭಗವಂತನ ದೀನ ಅಗ್ನಿಯ ಒಂದೊಂದು ಪ್ರಕಾರ ನೀರು ಎಷ್ಟು ಜನ ಹುಟ್ಟಿದ ಸೇರಿ ಯಾರ್ಯಾರಿಗೆ ರೊಕ್ಕ ಕೊಟ್ಟಾರ, ಯಾರು ಅಡುಗೆ ಮಾಡ್ತಾರ, ಯಾರು ಬಡಿಸ್ತಾರ, ಯಾರು ಇದಕ್ಕೆ ರಂಗೋಲಿ ಹಚ್ಚಾರ, ಯಾರು ಮಣ್ಣು ಹಚ್ಚಾರ, ಯಾರು ಇದಕ್ಕೆ ಅನುಮೋದನ ಕೊಟ್ಟಾರ, ಇದನ್ನು ಮಾಡಿದ್ದು ಸಂತೋಷ ಅಂತಂದಾರ ಇತ್ಯಾದಿ ಎಲ್ಲರಲ್ಲೂ ಭಗವಂತ ಒಂದೊಂದು ರೂಪದಿಂದ ವಿಶಿಷ್ಟವಾಗಿ ಸನ್ನಿಹಿತನಾಗಿ ಅನಂತಾನಂತ ರೂಪಗಳಿಂದ ಉಪಕಾರವನ್ನು ಮಾಡಿಸಿ ಭಗವಂತ ಈ ಯಜ್ಞವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ವರದರಾಜನಾಗಿ ವೆಂಕಟಕೃಷ್ಣನಾಗಿದ್ದಾನೆ. ಅನಂತ ವೇದ ಪ್ರತಿಪಾದ್ಯನಾದ ಭಗವಂತ ಋಗ್ವೇದದಿಂದ ಕೇವಲ ಒಂದು ವಿಷಯ ತಿಳ್ಕೋರಿ, ಒಂದು ವಿಷಯ ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಕೇವಲ 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 ದೇವರು, ಶ್ರೀಮದಾಚಾರ್ಯರು, ದೇವತೆಗಳು, ಗುರುಗಳು, ನಮ್ಮ ಆಚಾರ್ಯರ ತನಕ ಎಲ್ಲ ಗುರುಗಳ ಅನುಗ್ರಹ ಇದ್ದದ್ದಕ್ಕಾಗಿ ಆಗ್ತಾ ಇದೆ. ಹಿಂದೆ ಇದ್ರೆ ಇದು ಸರ್ವಥಾ ಆಗ್ತಿರಲಿಲ್ಲ, ಸರ್ವಥಾ ಆಗ್ತಿರಲಿಲ್ಲ. ಆಗಿದೆ ಅಂದರೆ ಇದು ಕೇವಲ 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 ಭಗವಂತನ, ಶ್ರೀಮದ್ ಆಚಾರ್ಯರ, ದೇವತೆಗಳ ಹಾಗೂ ಗುರುಗಳ ಅನುಗ್ರಹ ಇದೆ. ಆದ್ದರಿಂದ ಆಗ್ತಾ ಇದೆ. ನಾವು ಮಾಡೋರಲ್ಲ, ನಮ್ಮಲ್ಲಿ ಕರ್ತೃತ್ವ ಇಲ್ಲ, ನಮಗೆ ಶಕ್ತಿ ಇಲ್ಲ, ನಮಗೆ ವಿವೇಕ ಇಲ್ಲ, ನಮಗೆ ಬುದ್ಧಿ ಇಲ್ಲ. ಭಗವಂತ ಸ್ವಲ್ಪ ಪ್ರೇರಣಾ ಮಾಡೋದ್ರೊಳಗೆ ವ್ಯತ್ಯಾಸ ಮಾಡಿದ್ರೆ ಇದೇ ನಾವು ಇಷ್ಟೇನು ಹೋಮ ಮಾಡಲಿಕ್ಕೆ ಕೂತೀವಿ, ನಾವೇ ಹೋಗಿ ಹೆಂಡ ಕುಡಿದು ಬರ್ತೀವಿ. ಭಗವಂತ ಪ್ರೇರಣಾ ಮಾಡಿದರು, ಪ್ರೇರಣಾ ನಮಗೆ ಮಾಡ್ಯಾನ, ಒಳ್ಳೆ ಪ್ರೇರಣಾ ಮಾಡ್ಯಾನ, ಗುರು ಅನುಗ್ರಹವಿದೆ, ಆದ್ದರಿಂದ ಒಳ್ಳೆ ಪ್ರೇರಣಾ ಮಾಡ್ಯಾನ. ನಾವು ಇಲ್ಲಿ ಕೂತು ಭಗವಂತನ ಈ ವೇದವನ್ನು, ಭಗವದ್ವಾಚಕವಾದ ವೇದವನ್ನು, ಪ್ರಗಾದ್ಯ ಅಪರಾವಿದ್ಯಾ ಯದಾ ವಿಷ್ಣು ನವಾಚಕ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣುಸ್ತು ವಾಚಕ. ಹಾಗಾಗಿ ಭಗವಂತನ ವಾಚಕವಾಗಿದೆ ಅಕ್ಷರಗಳು. ಆದ್ದರಿಂದ ಪದ ಸಮನ್ವಯ ಮತ್ತು ವಾಕ್ಯ ಸಮನ್ವಯಗಳಿಂದ ಭಗವತ್ ಪ್ರತಿಪಾದಕವಾದದ್ದು. ಈ ಕರ್ಮದಿಂದ ವಿಶಿಷ್ಟವಾದಂತಹ ನಿಷ್ಕಾಮ ಕರ್ಮ, ನಿವೃತ್ತ ಪುಣ್ಯ, ಈ ನಿವೃತ್ತ ಪುಣ್ಯದಿಂದ ನಮಗೆ ಅಪರೋಕ್ಷ ಜ್ಞಾನದ ಅಭಿವೃದ್ಧಿಯಾಗಲಿ, ಶೀಘ್ರದಲ್ಲಿ ಅಪರೋಕ್ಷ ಜ್ಞಾನವಾಗಲಿ. ಎಷ್ಟು ಸಾಧ್ಯದ ಅಷ್ಟು ನಮಗೆ ಶ್ರೀಮದಾಚಾರ್ಯರ ಶಾಸ್ತ್ರದ ವಿಶೇಷವಾದ ಶ್ರವಣ, ಇಡೀ ಶ್ರೀಮದಾಚಾರ್ಯರ ಶಾಸ್ತ್ರ ಶ್ರವಣ, ಇಡೀ ಶ್ರೀಮದಾಚಾರ್ಯ ಶಾಸ್ತ್ರದ ಮನನ, ಇಡೀ ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಹೇಳಿದ್ದನ್ನು ನಿರಂತರ ಸ್ಮರಣ ಮಾಡುವಂತಹ ಶ್ರವಣ, ಮನನ, ಸ್ಮರಣ ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಧ್ಯಾನವನ್ನು ಮಾಡುವಂತೆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ. ಗುರುಭಕ್ತಿ, ಆ ಗುರುಗಳ ಆಜ್ಞಾ ಪರಿಪಾಲನ, ನಾವು ಎಂದೆಂದಿಗೂ ನಿಷಿದ್ಧವಾದ ಯಾವ ಕರ್ಮವನ್ನೂ ಮಾಡದಿದ್ದಂತೆ ಕೇವಲ ವಿಹಿತವಾದ ಕರ್ಮಗಳನ್ನು ಮಾಡುವಂತೆ, ನಮಗೆ ಬೇಕಾದಂತಹ ಏನೋ ಈಶ್ವರ್ಯಾದಿಗಳು ಅವುಗಳನ್ನು ಭಗವಂತನೇ, ನಾವು ಬೇಡದೆ ಭಗವಂತ ಕೊಡ್ತಾನ. ವರಪ್ರದ ಪರಮಾತ್ಮ, ಕರುಣಾಪೂರ್ಣ ವರಪ್ರದ. ನಾವು ಬೇಡಂಗಿಲ್ಲದನ ದೇವರು ಕೊಟ್ಟೆ ಕೊಡ್ತಾನೆ. ಬೇಡೋದೇನು? ಚರಿತಂ ಜ್ಞಾಪಯ ಮೇತೆ. ಭಗವಂತ ನಿನ್ನ ಚರಿತ್ರದ ಜ್ಞಾಪನ ಮಾಡಿ, ಜ್ಞಾನವನ್ನು ಮಾಡಿಕೊ. ನೀನು ಬೇಡದೇ ಇದ್ರೂ ಕೊಡ್ತಿ, ಆದ್ದರಿಂದ ನಾನು ಬಿಡುವುದಿಲ್ಲ. ಕರುಣಾಪೂರ್ಣನಾಗಿದ್ದಿ, ಆದ್ದರಿಂದ ವರಪ್ರದನಾಗಿದ್ದಿ. ನಾನು ಬೇಡೋದು ಮಾತ್ರ ಚರಿತಂ ಜ್ಞಾಪಯ. ಚರಿತ್ರೆ, ನಿನ್ನ ಕರ್ಮಗಳ, ನಿನ್ನ ಮಹತ್ವದ, ನಿನ್ನ ಗುಣಗಳ ಜ್ಞಾನವನ್ನು ಮಾತ್ರ ನಮಗೆ ಕೊಡು. ನಿರಂತರ ಸುಧಾದಿ ಗ್ರಂಥಗಳ ಚಿಂತನ, ಅಧ್ಯಯನ ಮಾಡುವಂತಹ ಸೌಭಾಗ್ಯ ಅಖಂಡವಾಗಿ ನಮಗೆ ಆ ಭಾಗ್ಯ ಸಿಗಬೇಕು, ಅಖಂಡ ಭಾಗ್ಯ ಸಿಗಬೇಕು. ನಿತ್ಯನೋ 1 ತಾಸು ಅಭ್ಯಾಸ ಮಾಡ್ತಿದ್ರೆ 2 ತಾಸು ಆಗಲಿ, 2 ತಾಸು ಆಗ್ತಿದ್ರೆ 3 ತಾಸು ಆಗಲಿ, 3 ತಾಸು ಆಗ್ತಿದ್ರೆ 5 ತಾಸು ಆಗಲಿ, 5 ತಾಸು ಆದರೆ 8 ತಾಸು ಅಧ್ಯಯನವಾಗಿ ಭಗವಂತನ ಧ್ಯಾನದಲ್ಲಿ ನಾವು ಆಸಕ್ತರಾಗಬೇಕು. ಭಗವಂತನ ಅನುಸಂಧಾನ, ಭಗವಂತನ ವಿಶೇಷ ಕರುಣ ಹಾಗೆ ನಮಗೆ ಉದ್ಧಾರವಾಗಬೇಕು. ಹೀಗೆ ನೀನು ಅನುಗ್ರಹವನ್ನು ಮಾಡುವಂತ ಭಗವಂತನ ಅಂತ ಅವ್ನು ಹೇಳ್ತಾರೆ. ಆ ದೇವರು ನಾವು ನಮ್ಮಲ್ಲಿ ಭಕ್ತಿ ಮಾಡಿದಪ್ಪ, ನಾ ಏನು ಕೊಡಂಗಲ್ಲ ಅಂತ ಅಂತಂದ್ರೆ ಇವ್ರು ಯಾರಿಗೆ ನಾವು ಕೊಟ್ಟದ್ದು ಎಲ್ಲ ವ್ಯರ್ಥ. ಆದ್ದರಿಂದ ಸರ್ವದೇವಾಧಿವಾಸನಾಗಿರ್ತಕ್ಕಂತಹ ಭಗವಂತ, ಆ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಅನುಗ್ರಹವನ್ನು ಮಾಡಿದ ಅಂತ. ಲಕ್ಷ್ಮೀದೇವಿ ಅಹಂ ರುದ್ರೇಭಿರು ವಸುಭಿಶ್ಚರಾಮಿ. ಲಕ್ಷ್ಮೀದೇವಿ ಒಂದು ಹೆಜ್ಜೆ ಮುಂದಿಟ್ಲು ಅಂತಂದ್ರೆ ಅಷ್ಟವಸುಗಳು, ಏಕಾದಶ ರುದ್ರರು, ಆಹನ್ಯಮಾನವಾದಂತಹ ಸೋಮಲತಾವನ್ನು ಅಂತ ಮುಂದೆ ಎಲ್ಲ ಹೇಳ್ತಾರೆ. ಅಂದ್ರೆ
ಲಕ್ಷ್ಮೀದೇವಿಯ ವೈಭವ ಏನು ಅಂದ್ರೆ ಒಂದು ಹೆಜ್ಜೆ ಅವಳ ದೇವರ ಹತ್ರ ಹೋಗೋದಕ್ಕೆ ಒಂದು ಹೆಜ್ಜೆ ಇಟ್ಲು ಅಂದ್ರೆ ಅಷ್ಟು ದೇವ ಮಹಾಮಹಿಮಾ ಲಕ್ಷ್ಮೀದೇವಿಗೆ.